5 ಮ್ಯಾಚ್ 4 ಗೆಲುವು 1 ಸೋಲು 8 ಅಂಕ. ಪಾಯಿಂಟ್ಸ್ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನ. ಕಿಂಗ್ ತಲೆ ಮೇಲೆ ಆರೆಂಜ್ ಕಿರೀಟ. ಇನ್ನೇನ್ ಬೇಕು RCB ಅಭಿಮಾನಿಗಳು ಸೆಲೆಬ್ರೇಟ್ ಮಾಡೋಕೆ. ಹೋಮ್ ಪಿಚ್ ನಲ್ಲಿ ಡಾಮಿನೇಟ್ ಮಾಡ್ತಾ ಅವೇ ಪಿಚ್ ನಲ್ಲೂ ಗೆದ್ದು ಬೀಗ್ತಾ ಇರುವಂತ ಬೆಂಗಳೂರು ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ಈಗ ಇದೇ ಮೈದಾನದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನು ಆಡೋಕೆ ಸಿದ್ಧವಾಗಿದ್ದಾರೆ. ಲಕ್ನೋಗೆ ಲಗಾಮು ಹಾಕಿರುವಂತ RCB ನೆಕ್ಸ್ಟ್ ಡೆಲ್ಲಿ ಮತ್ತು ಗುಜರಾತ್ಗೂ ಕೂಡ ಗುನ್ನ ಇಡುತ್ತಾ. ತವರಿನಲ್ಲಿ ಮೆರೆಯೋದು ಎಷ್ಟು ಮುಖ್ಯವಾಗುತ್ತೆ. ಕಿಂಗ್ ಕೊಹ್ಲಿ ಬಿಚ್ಚಿಟ್ಟಂತ ರಹಸ್ಯ ಏನು? ಚಿನ್ನಸ್ವಾಮಿಯಲ್ಲಿ ಔಟ್ ಆಫ್ ಔಟ್ಗೆ ಬೇಕು 2 ವಿಕ್ಟರಿ. 19ನೇ ಸೀಸನ್ IPL ನ ಆರಂಭಕ್ಕೂ ಮುನ್ನ ಈ ಮೈದಾನದಲ್ಲಿ RCB ಪಂದ್ಯಗಳನ್ನು ಆಡೋದೇ ಡೌಟ್ ಇತ್ತು. ಹೀಗಾಗಿ ರಾಯ್ಪುರವನ್ನ ನಮ್ಮ 2ನೇ ತವರು ಮೈದಾನ ಅಂತ ಬೆಂಗಳೂರು ಫ್ರಾಂಚೈಸಿ ಘೋಷಣೆ ಮಾಡಿತ್ತು. ಲಾಸ್ಟ್ ಮೂಮೆಂಟ್ ನಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳನ್ನು ಆಡಿಸೋಕೆ ಅನುಮತಿ ಸಿಕ್ಕಿದ್ರಿಂದ ಬೆಂಗಳೂರಲ್ಲಿ 5 ಹಾಗೆ ರಾಯ್ಪುರದಲ್ಲಿ 2 ಪಂದ್ಯಗಳನ್ನ ತವರಿನ ಪಂದ್ಯಗಳಾಗಿ ಆಡೋಕೆ ಡಿಸೈಡ್ ಮಾಡಿದ್ರು. ಅದರಂತೆ ಈಗ ಬೆಂಗಳೂರಿನಲ್ಲಿ 3 ಪಂದ್ಯಗಳನ್ನ ಕಂಪ್ಲೀಟ್ ಆಗಿ ಆಡಿದ್ದಾರೆ. ಸೊ ಈ ಪಿಚ್ ನಲ್ಲಿ ಉಳಿದಿರೋದು ಇನ್ನ 2 ಪಂದ್ಯಗಳು ಮಾತ್ರ. ಏಪ್ರಿಲ್ 18 ಅಂದ್ರೆ ಇದೇ ಶನಿವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಹಾಗೆ ಏಪ್ರಿಲ್ 24ರಂದು ಗುಜರಾತ್ ವಿರುದ್ಧ RCB ಪಂದ್ಯಗಳನ್ನಾಡಲಿದೆ. ಈ ಸೀಸನ್ ಅಲ್ಲಿ ಆಲ್ರೆಡಿ ಬೆಂಗಳೂರಲ್ಲಿ 3 ಪಂದ್ಯಗಳನ್ನಾಡಿದ್ದು 3ರಲ್ಲೂ ಗೆದ್ದಿದ್ದಾರೆ. ಸೊ ಉಳಿದಿರುವಂತ 2 ಪಂದ್ಯಗಳನ್ನು ಗೆಲ್ಲುವಂತ ಟಾರ್ಗೆಟ್ ನಲ್ಲಿದ್ದಾರೆ. 5ಕ್ಕೆ 5 ಪಂದ್ಯಗಳನ್ನ ಇಲ್ಲಿ ಗೆದ್ಕೊಂಡ್ರೆ ಅವೇ ಪಿಚ್ ನಲ್ಲಿ ರಿಸಲ್ಟ್ ವೇರಿಯೇಷನ್ಸ್ ಆದ್ರೂ ಕೂಡ ಮ್ಯಾಚ್ ಮಾಡೋಕೆ ಸಾಧ್ಯ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಬರುವಂತ ಎದುರಾಳಿ ಅಂದ್ರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್. ಅಕ್ಷರ್ ಪಟೇಲ್ ನಾಯಕತ್ವದ DC ವಿರುದ್ಧದ ಫೈಟ್ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೆಲ್ಲಿ ವರ್ಸಸ್ RCB ನಡುವಿನ ಪಂದ್ಯ ಶನಿವಾರ ಮಧ್ಯಾಹ್ನ 3:30ಕ್ಕೆ ನಡೆಯಲಿದೆ. ಸೊ ಇದು ಶನಿವಾರ ಮಧ್ಯಾಹ್ನ 3:30ಕ್ಕೆ ಇರುವಂತ ಪಂದ್ಯ. ಸೊ ಇಷ್ಟು ದಿವಸ RCB ಕಳೆದೆಲ್ಲ ಪಂದ್ಯಗಳನ್ನ ಸಂಜೆ 7:30ಕ್ಕೆ ಆರಂಭ ಆಗ್ತಾ ಇತ್ತು. ಈ ಸೀಸನ್ ನ ಮೊದಲ ಪಂದ್ಯ ಏನು ಡೆಲ್ಲಿ ವಿರುದ್ಧದ ಪಂದ್ಯ 3:30ಕ್ಕೆ ಮಧ್ಯಾಹ್ನ ಶುರುವಾಗುತ್ತೆ. ಸೊ ಇದು ಬೆಂಗಳೂರಿಗೆ 6ನೇ ಪಂದ್ಯವಾಗುತ್ತೆ. ಆಲ್ರೆಡಿ ಬೆಂಗಳೂರು ತಂಡ 5 ಪಂದ್ಯಗಳನ್ನಾಡಿದೆ. ಸೊ ಈಗ ಇದು ಡೆಲ್ಲಿ ವಿರುದ್ಧದ ಪಂದ್ಯ ಬೆಂಗಳೂರು ತಂಡಕ್ಕೆ 6ನೇ ಪಂದ್ಯವಾಗುತ್ತೆ. ಜೊತೆಗೆ ಈ ಪಂದ್ಯ ಮಧ್ಯಾಹ್ನ 3:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರಸ್ತುತ ಸೀಸನ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 4 ಪಂದ್ಯಗಳನ್ನಾಡಿದೆ. ಸೊ 4ರಲ್ಲಿ 2ರಲ್ಲಿ ಗೆದ್ದು 2ರಲ್ಲಿ ಸೋಲನ್ನ ಕಂಡಿದ್ದಾರೆ. ಸೊ ಪ್ರಸ್ತುತ ಸೀಸನ್ ನಲ್ಲಿ 4 ಪಂದ್ಯ ಆಡಿದೆ. ಸೊ RCB ವಿರುದ್ಧದ ಪಂದ್ಯ ಡೆಲ್ಲಿ ಪಡೆಗೆ 5ನೇ ಪಂದ್ಯ ಆಗುತ್ತೆ. ಸೊ 2ರಲ್ಲಿ ಗೆದ್ದಿದ್ದಾರೆ, 2ರಲ್ಲಿ ಸೋಲನ್ನ ಕಂಡಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪಾಯಿಂಟ್ಸ್ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ. ಎಸ್, ಇದು 4 ಅಂಕಗಳನ್ನ ಪಡೆಯುವ ಮೂಲಕ ಡೆಲ್ಲಿ ತಂಡ ಈಗ ಪಾಯಿಂಟ್ಸ್ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ. ಸೊ ಅದು ಅಲ್ಲದೆ ಕಳೆದ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಸೋತು ಬರ್ತಾ ಇರೋದ್ರಿಂದ RCB ವಿರುದ್ಧದ ಪಂದ್ಯ ಅವರಿಗೆ ಕಮ್ ಬ್ಯಾಕ್ ಮಾಡೋಕೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಅವರು ಕೂಡ ಗೆಲುವಿನ ಟ್ರ್ಯಾಕ್ಗೆ ಬರೋಕೆ ಕಾಯ್ತಾ ಇರ್ತಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಸಮೀರ್ ರಿಜ್ವಿ ಹೈ ಸ್ಕೋರರ್ ಆಗಿದ್ದಾರೆ ಈ ಸೀಸನ್ ನಲ್ಲಿ. ಸೊ ಇಷ್ಟು ಪಂದ್ಯಗಳಲ್ಲಿ ಅದು ಅಲ್ಲದೆ ಇನ್ನು DC ತಂಡ ಮೊದಲ 2 ಪಂದ್ಯಗಳನ್ನ ಗೆಲ್ಲೋಕೆ ಮುಖ್ಯ ಕಾರಣನೇ ಸಮೀರ್ ರಿಜ್ವಿ ಕಡೆಯಿಂದ ಬಂದಂತ ಸ್ಕೋರ್ಗಳು. ಸೊ ಆ ಪಂದ್ಯಗಳಲ್ಲಿ ಸಮೀರ್ ರಿಜ್ವಿ ಕಡೆಯಿಂದ ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದಿದ್ರಿಂದಲೇ 2 ಪಂದ್ಯಗಳನ್ನ ಗೆದ್ದಿದ್ರು. ಬಟ್ ಆನಂತರ ಸಮೀರ್ ರಿಜ್ವಿನ ಸ್ವಲ್ಪ ಡಲ್ ಆದ್ರೂ ಜೊತೆಗೆ ಡೆಲ್ಲಿಗೂ ಕೂಡ ಗೆಲ್ಲೋಕೆ ಕಾರಣ ಆಗಲಿಲ್ಲ. ಸೊ ಸಮೀರ್ ರಿಜ್ವಿ ಈಗ 166 ರನ್ಗಳನ್ನ ಗಳಿಸಿ DC ಪರ ಹೈ ಸ್ಕೋರರ್ ಆಗಿದ್ದಾರೆ. ಇನ್ನು ಲುಂಗಿ ಅನ್ಗಿಡಿ 5 ವಿಕೆಟ್ ಅನ್ನ ಪಡೆದು ಹೈ ವಿಕೆಟ್ ಟೇಕರ್ ಆಗಿದ್ದಾರೆ. ಸೊ ಇವರಿಬ್ರು ಕೂಡ ಡೆಲ್ಲಿ ಪಡೆಯಲ್ಲಿ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಲೀಡ್ ಮಾಡ್ತಿದ್ದಾರೆ. ಅಂಡ್ ಡೆಲ್ಲಿ ತಂಡದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ 4 ಪಂದ್ಯಗಳಲ್ಲೂ ಕೂಡ ಚೇಸ್ ಮಾಡಿರುವಂತದ್ದು. ಸೊ ಈಗ ಡೆಲ್ಲಿ ತಂಡ ಈ ಸೀಸನ್ ಅಲ್ಲಿ ಆಡಿರುವಂತದ್ದೇ 4 ಪಂದ್ಯ. ಅಂಡ್ 4 ಪಂದ್ಯಗಳಲ್ಲೂ ಕೂಡ ಅವರು ಫಸ್ಟ್ ಬೌಲಿಂಗ್ ಅನ್ನ ಮಾಡ್ತಾರೆ, ನಂತರ ಚೇಸಿಂಗ್ ಗೆ ಬರ್ತಾರೆ. ಸೊ ಇಂಥ ಟೈಮಲ್ಲೂ ಕೂಡ 2 ಪಂದ್ಯಗಳನ್ನ ಗೆದ್ದು 2ರನ್ನ ಸೋತಿದ್ದಾರೆ. ಸೊ ಇನ್ನೂವರೆಗೂ ಕೂಡ ಅವರಿಗೆ ಡಿಫೆನ್ಸ್ ಮಾಡಿಕೊಳ್ಳೋಕೆ ಅವಕಾಶ ಸಿಕ್ಕಿಲ್ಲ. ಯಾಕಂದ್ರೆ 4 ಪಂದ್ಯಗಳು ಅವರಿಗೆ ಚೇಸಿಂಗ್ ಪಂದ್ಯಗಳಾಗಿವೆ. ಸೊ ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು RCB ವರ್ಸಸ್ ಡೆಲ್ಲಿ ಬ್ಯಾಟಲ್ ಅಂತ ನೋಡೋದಾದ್ರೆ IPL ನಲ್ಲಿ ಇದುವರೆಗೆ 33 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದ್ದಾರೆ 2 ತಂಡಗಳು. ಇದರಲ್ಲಿ 19 ಸಲ ಬೆಂಗಳೂರು ತಂಡ ವಿನ್ ಆಗಿದ್ರೆ ಡೆಲ್ಲಿ ತಂಡ 12 ಪಂದ್ಯಗಳನ್ನ ಗೆದ್ದಿದೆ. ಹಾಗೆ 2 ಪಂದ್ಯಗಳು ಡ್ರಾ ನಲ್ಲಿ ಕೊನೆಗೊಂಡಿವೆ. ಇನ್ನು ಚಿನ್ನಸ್ವಾಮಿಯಲ್ಲಿ ಸ್ಟಾಟ್ಸ್ ಅನ್ನ ನೋಡೋದಾದ್ರೆ ಚಿನ್ನಸ್ವಾಮಿ ಮೈದಾನದಲ್ಲಿ ಡೆಲ್ಲಿ ಹಾಗೆ ಬೆಂಗಳೂರು ತಂಡಗಳು ಟೋಟಲ್ ಆಗಿ 13 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದ್ದಾರೆ. ಈ ಪೈಕಿ RCB ತಂಡ 8 ಪಂದ್ಯಗಳನ್ನ ಗೆದ್ರೆ ಡೆಲ್ಲಿ 4ರಲ್ಲಿ ಗೆಲುವನ್ನ ಸಾಧಿಸಿದೆ. ಹಾಗೆ 1 ಪಂದ್ಯ ಡ್ರಾ ನಲ್ಲಿ ಕೊನೆಗೊಂಡಿದೆ. ಸೊ ಈ ಸ್ಟಾಟ್ಸ್ ಅನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಬೆಂಗಳೂರು ತಂಡ ಡಾಮಿನೇಟ್ ಮಾಡಿದೆ ಅನ್ನೋದು. ರನ್ಸ್ ವಿಕೆಟ್ಸ್ ಅಂತ ಬಂದಾಗ್ಲೂ ಕೂಡ
ಈ ಸೀಸನ್ ಅಲ್ಲಿ ಬೆಂಗಳೂರು ನಂಬರ್ 1 ಪ್ಲೇಸ್ ನಲ್ಲಿದೆ. ಹೀಗಾಗಿ ಈ ಮ್ಯಾಚ್ ಅಲ್ಲಿ ಬೆಂಗಳೂರೇ ಗೆಲ್ಲುವಂತ ಫೇವರೆಟ್ ಟೀಮ್ ಕೂಡ ಆಗಿ ಕಾಣಿಸ್ತಾ ಇದೆ. ಆದ್ರೆ ಕಳೆದ ವರ್ಷ ಬೆಂಗಳೂರಲ್ಲಿ ನಡೆದಿದ್ದ RCB ವರ್ಸಸ್ ಡೆಲ್ಲಿ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ಪಡೆ ಬೆಂಗಳೂರನ್ನ ಸೋಲಿಸಿತ್ತು. ಹೀಗಾಗಿ ಈ ವರ್ಷ ಕೂಡ ಅದೇ ರಿಸಲ್ಟ್ ಅನ್ನ ಅವರು ಎದುರು ನೋಡ್ತಾ ಇರ್ತಾರೆ. ಹಾಗೆ ಬ್ಯಾಕ್ ಟು ಬ್ಯಾಕ್ 2 ಪಂದ್ಯಗಳನ್ನ ಸೋತಿರೋದ್ರಿಂದ ಗೆಲುವಿನ ಮೂಲಕ ಕಂಬ್ಯಾಕ್ಗೋಸ್ಕರ ಡೆಲ್ಲಿ ತಂಡ ಕಾಯ್ತಾ ಇದೆ. ಸೊ ಇದು ಡೆಲ್ಲಿ ತಂಡದ ಕಥೆಯಾದ್ರೆ ನೆಕ್ಸ್ಟ್ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯಕ್ಕೆ RCBಯ ರೆಕಾರ್ಡ್ಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಶುಭ್ಮನ್ ಗಿಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆ ರಜತ್ ಪಾಟಿದಾರ್ ನಾಯಕತ್ವದ ಬೆಂಗಳೂರು ತಂಡಗಳು ಏಪ್ರಿಲ್ 24ಕ್ಕೆ ಮುಖಾಮುಖಿ ಆಗ್ತಾರೆ ಚಿನ್ನಸ್ವಾಮಿ ಮೈದಾನದಲ್ಲಿ. ಈ ಪಂದ್ಯ ಸಂಜೆ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಇದು RCBಗೆ 7ನೇ ಪಂದ್ಯ ಆಗುತ್ತೆ. ಇನ್ನು ಈ ಸೀಸನ್ ಅಲ್ಲಿ ಈವರೆಗೆ 4 ಪಂದ್ಯಗಳನ್ನ ಆಡಿದೆ ಗುಜರಾತ್ ತಂಡ. ಈವರೆಗೆ ಅಂದ್ರೆ ಈಗೇನು ವಿಡಿಯೋ ರೆಕಾರ್ಡಿಂಗ್ ಆಗ್ತಿದೆಯಲ್ಲ, ಸೊ ಈವರೆಗೆ 4 ಪಂದ್ಯಗಳನ್ನು ಆಡಿದೆ. ಹಾಗೆ 4ರಲ್ಲಿ 2ರಲ್ಲಿ ಗೆದ್ದು 2ರಲ್ಲಿ ಸೋಲನ್ನ ಕಂಡಿದ್ದಾರೆ. ಇನ್ನು ಪಾಯಿಂಟ್ಸ್ ಪಟ್ಟಿಯಲ್ಲಿ 6ನೇ ಸ್ಥಾನದಲ್ಲಿರುವಂತ ಗುಜರಾತ್ ಟೈಟಾನ್ಸ್ ತಂಡ. ಇನ್ನು ಗುಜರಾತ್ ಪರ ಹೈ ಸ್ಕೋರರ್ ಆಗಿ ಅಂದ್ರೆ ನಂಬರ್ 1 ಸ್ಕೋರರ್ ಆಗಿ ಅತಿ ಹೆಚ್ಚು ಸ್ಕೋರ್ ಅನ್ನ ಮಾಡಿರೋದು ಈ ಸೀಸನ್ ಅಲ್ಲಿ ಜೋಸ್ ಬಟ್ಲರ್ 176 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇನ್ನು ಹೈಯೆಸ್ಟ್ ವಿಕೆಟ್ ಟೇಕರ್ ಅಂತಂದ್ರೆ ಅದು ಪ್ರಸಿದ್ಧ ಕೃಷ್ಣ 10 ವಿಕೆಟ್ಗಳನ್ನ ತಗೊಂಡಿದ್ದಾರೆ. ಬರೀ ಗುಜರಾತ್ ಪರ ಅಷ್ಟೇ ಅಲ್ಲ, ಈ ಸೀಸನ್ IPL ನಲ್ಲಿ ಆಲ್ರೆಡಿ ಪರ್ಪಲ್ ಕ್ಯಾಪ್ ಅನ್ನು ಕೂಡ ಗೆದ್ದಿರುವಂತದ್ದು ಪ್ರಸಿದ್ಧ ಕೃಷ್ಣ. ಅಂಡ್ ಒನ್ ಮೋರ್ ಥಿಂಗ್, ಪ್ರಸಿದ್ಧ ಕೃಷ್ಣ ಕನ್ನಡಿಗ ಆಗಿರ್ತಾರೆ. ಸೊ ಕರ್ನಾಟಕ ಪ್ಲೇಯರ್ ಪ್ರಸಿದ್ಧ ಕೃಷ್ಣ IPL ನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲೂ ಕೂಡ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಸೀಸನ್ ಎಂಡ್ ಅಲ್ಲಿ ಪರ್ಪಲ್ ಕ್ಯಾಪ್ ವಿನ್ನರ್ ಆಗಿದ್ರು. ಸೊ ಈ ಸೀಸನ್ ಅಲ್ಲೂ ಕೂಡ ಆರಂಭದಲ್ಲಿ ಆಲ್ರೆಡಿ 10 ವಿಕೆಟ್ ಅನ್ನ ತಗೊಂಡು ಪರ್ಪಲ್ ಕ್ಯಾಪ್ ಅನ್ನ ತಮ್ಮ ತಲೆ ಮೇಲೆ ಹಾಕೊಂಡಿದ್ದಾರೆ. ಇನ್ನು RCB ಪಂದ್ಯಕ್ಕೂ ಮುನ್ನ KKR ಹಾಗೆ MI ವಿರುದ್ಧ ಪಂದ್ಯವನ್ನ ಆಡಬೇಕಿದೆ ಗುಜರಾತ್ ಟೈಟಾನ್ಸ್ ತಂಡ. ಸೊ ಗುಜರಾತ್ ಈಗ 4 ಪಂದ್ಯಗಳನ್ನ ಆಡಿದೆ. ಸೊ RCB ವಿರುದ್ಧ ಇರುವಂತಹ ಪಂದ್ಯ ಏಪ್ರಿಲ್ 24ಕ್ಕೆ. ಅದಕ್ಕೂ ಮುನ್ನ ಇಲ್ಲಿ ಗುಜರಾತ್ ತಂಡ 2 ಪಂದ್ಯಗಳನ್ನ ಆಡುತ್ತೆ. KKR ವಿರುದ್ಧ ನಾಳೆ ಪಂದ್ಯ ಇದೆ, ಜೊತೆಗೆ MI ವಿರುದ್ಧ ಏಪ್ರಿಲ್ 20ಕ್ಕೆ ಪಂದ್ಯವನ್ನ ಆಡಬೇಕಿದೆ. ಸೊ ಇಲ್ಲಿ RCB ವಿರುದ್ಧದ ಪಂದ್ಯಕ್ಕೂ ಮುನ್ನ ಏನು GT ತಂಡ 2 ಪಂದ್ಯಗಳನ್ನ ಆಡ್ಕೊಂಡು RCB ವಿರುದ್ಧದ ಪಂದ್ಯಕ್ಕೆ ಬರ್ತಾರೆ. ಸೊ ಟೋಟಲ್ ಆಗಿ IPL ನಲ್ಲಿ ಇವರಿಬ್ಬರ ರೆಕಾರ್ಡ್ಸ್ ಹೇಗಿದೆ ಅಂತ ನೋಡೋದಾದ್ರೆ ಟೋಟಲ್ ಆಗಿ 6 ಪಂದ್ಯಗಳಲ್ಲಿ ಉಭಯ ತಂಡಗಳು ಮುಖಾಮುಖಿಯಾಗಿವೆ. ಹಾಗೆ ತಲಾ 3 ಪಂದ್ಯಗಳಲ್ಲಿ ಗೆಲುವನ್ನ ಕಂಡಿದ್ದಾರೆ. ಸೊ ಇಲ್ಲಿ ಅವ್ರು ಜಾಸ್ತಿ ಇವ್ರು ಜಾಸ್ತಿ ಅನ್ನಂಗೇನಿಲ್ಲ, ಇಬ್ರು ಕೂಡ ಟಫ್ ಫೈಟ್ ಅನ್ನ ಕೊಟ್ಕೊಂಡೇ ಬಂದಿದ್ದಾರೆ. ಜೊತೆಗೆ 3 ಪಂದ್ಯಗಳನ್ನ ಗೆದ್ದು ಈಕ್ವಲ್ ಆಗಿದ್ದಾರೆ ಲಿಸ್ಟ್ ನಲ್ಲಿ. ಕಳೆದ ವರ್ಷ ಬೆಂಗಳೂರಲ್ಲಿ RCB ತಂಡವನ್ನ ಸೋಲಿಸಿದಂತ ಗುಜರಾತ್ ತಂಡ. ಲಾಸ್ಟ್ ಸೀಸನ್ ಅಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲೇನೆ ಬೆಂಗಳೂರು ತಂಡವನ್ನ RCB ವಿರುದ್ಧ ಗುಜರಾತ್ ತಂಡ ಗೆಲುವನ್ನ ಸಾಧಿಸಿತ್ತು. ಸೊ ಇಲ್ಲಿ IPL ಜರ್ನಿ ಅಂತ ನೋಡಿದಾಗ ಇಬ್ರು ಕೂಡ ಈಕ್ವಲ್ ಫೈಟ್ ಅನ್ನ ಕೊಟ್ಕೊಂಡೇ ಬಂದಿದ್ದಾರೆ, ಗುಜರಾತ್ ಹಾಗೆ ಬೆಂಗಳೂರು ತಂಡ. ಸೊ ಈ ಮ್ಯಾಚ್ ಕೂಡ ತುಂಬಾನೇ ಹೈ ವೋಲ್ಟೇಜ್ ಫೈಟ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ. ಸೊ ಅಲ್ಲಿಗೆ ಬೆಂಗಳೂರು ತಂಡಕ್ಕೆ ಡೆಲ್ಲಿ ಹಾಗೆ ಗುಜರಾತ್ ಪಂದ್ಯಗಳು ಜಸ್ಟ್ ಫೈಟ್ ಮಾತ್ರ ಆಗಿರೋದಿಲ್ಲ, ಇಟ್ಸ್ ಎ ರಿವೇಂಜ್ ಮ್ಯಾಚ್ ಕೂಡ ಆಗುತ್ತೆ. ಯಾಕಂದ್ರೆ ಕಳೆದ ವರ್ಷ ಈ 2 ತಂಡಗಳು ಬೆಂಗಳೂರಿನಲ್ಲೇ RCB ತಂಡವನ್ನ ಸೋಲಿಸಿದ್ವು. ಈಗ ಇದೇ ಮೈದಾನದಲ್ಲಿ ಅವರನ್ನು ಕೂಡ ಸೋಲಿಸಿ RCB ತಂಡ ಸೇಡು ತೀರಿಸಿಕೊಳ್ಬೇಕಿದೆ. ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲಿ ಕಿಂಗ್ ಕೊಹ್ಲಿ ಹೇಳಿರುವಂತಹ ಮಾತು ಕೇಳಿದ್ರೇನೆ ಈ ಪಂದ್ಯಗಳನ್ನು ಕೂಡ ನಾವೇ ಗೆಲ್ಲೋದು ಅನಿಸ್ತಾ ಇದೆ. ಎದುರಾಳಿ ಪಡೆಯಿಂದ ಹೇಗೆ ಗೆಲುವನ್ನ ಕಿತ್ಕೊಳ್ಬೇಕು ಅನ್ನುವಂತ ಬಗ್ಗೆ ಡಿಸ್ಕಷನ್ಸ್ ಆಗಿರುತ್ತೆ. ಹೀಗಾಗಿ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲಿ ಪವರ್ ಪ್ಲೇ ನಲ್ಲಿ ಅಗ್ರೆಸಿವ್ ಇಂಟೆಂಟ್ ಅನ್ನ ತೋರಿಸುವ ಬಗ್ಗೆ ನಿರ್ಧಾರ ಆಗಿತ್ತು. ಎಲ್ಲಾ ಪಂದ್ಯಗಳಲ್ಲೂ ಕೂಡ ಇದೇ ತರ ಪ್ಲಾನ್ ಮಾಡ್ಕೊಂಡೇ ಬರ್ತೀವಿ ಅನ್ನೋ ಮೂಲಕ ಎದುರಾಳಿಗಳ ಎದೆಯಲ್ಲಿ ಭಯ ಹುಟ್ಟಿಸ್ತಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ನಲ್ಲೂ ಕೂಡ ಕಿಂಗ್ ಕೊಹ್ಲಿ 5 ಪಂದ್ಯಗಳಲ್ಲಿ 57ರ ಅವರೇಜ್ ಹಾಗೆ 158 ಪ್ಲಸ್ ಸ್ಟ್ರೈಕ್ ರೇಟ್ ನಲ್ಲಿ 2 ಅರ್ಧ ಶತಕಗಳು ಸೇರಿದಂತೆ 228 ರನ್ಗಳನ್ನ ಕಲೆ ಹಾಕಿ ಸದ್ಯ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಒಟ್ನಲ್ಲಿ ಈಗ ಬೆಂಗಳೂರು ತಂಡ ನಡೆದಿದ್ದೇ ದಾರಿ ಎನ್ನುವಂತಾಗಿದೆ. ಮುಂದಿನ ಪಂದ್ಯಗಳಲ್ಲೂ ಕೂಡ ಇಂಥದ್ದೇ ಪ್ರದರ್ಶನ ನೀಡೋಕೆ ಕಾಯ್ತಾ ಇದ್ದಾರೆ. ಜೊತೆಗೆ ಚಿನ್ನಸ್ವಾಮಿಯಲ್ಲಿ ಎಲ್ಲಾ ಪಂದ್ಯಗಳನ್ನ ಗೆಲ್ಲೋಕೆ ಎದುರು ನೋಡ್ತಾ ಇದ್ದಾರೆ.